ಇಎಸ್ಐ ಆಸ್ಪತ್ರೆಯ ಎಲ್ಲ ಅವ್ಯವಸ್ಥೆಯನ್ನು ಸರಿಪಡಿಸುವವರೆಗೆ ಮತ್ತು ಕಾರ್ಮಿಕರ ನ್ಯಾಯಯುತ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಅಖಿಲ ಭಾರತ ಕಾರ್ಮಿಕ ಸಂಘ ಡಿಸೆಂಬರ್ 15ರಂದು ಪ್ರತಿಭಟನೆ ನಡೆಸಲಿದೆ ಎಂದು ಪ್ರಧಾನ ಕಾರ್ಯದರ್ಶಿ ಸುದಾತ್ ಜೈನ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಮಿಕರ ಪಾಲಿಗೆ ಆಶಾಕಿರಣವಾಗಬೇಕಿದ್ದ ಕಾರ್ಮಿಕರ ರಾಜ್ಯ ವಿಮಾ ನಿಗಮ ಆಸ್ಪತ್ರೆಯು ಮಂಗಳೂರು ನಗರದ ಕದ್ರಿ ಶಿವಭಾಗ್ನಲ್ಲಿದ್ದು, ಇದು ಕಾರ್ಮಿಕರ ಪಾಲಿಗೆ ಈಗ ಮೃತ್ಯುಕೂಪವಾಗಿ ಪರಿಣಮಿಸಿದೆ. ಈ ಆಸ್ಪತ್ರೆಯಲ್ಲಿ ಕಾರ್ಮಿಕ ರೋಗಿಗಳನ್ನು ಅತಿ ಸಣ್ಣ ವಿಷಯಕ್ಕೂ ಅಲೆದಾಡಿಸುತ್ತಿದ್ದಾರೆ ಮತ್ತು ಇಎಸ್ಐಗೆ ಸಂಬಂಧಪಟ್ಟ ಆಫೀಸಿನ ದಾಖಲೆಗಳಿಗಾಗಿ, ಡಿಸ್ಪೆನ್ಸರಿಗಳಿಗಾಗಿ ಮತ್ತು ದಾಖಲಾತಿಗಾಗಿ ಹಾಗೂ ಇನ್ನಿತರ ದಾಖಲೆ ಪ್ರತಿಗಳಿಗಾಗಿ ಅನಕ್ಷರಸ್ಥ ಮತ್ತು ಮುಗ್ಧ ಕಾರ್ಮಿಕರನ್ನು ಇಲ್ಲಿಯ ಕೆಲ ಬೇಜವಾಬ್ದಾರಿ ಸಿಬ್ಬಂದಿಗಳು ಪೀಡಿಸುತ್ತಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಮಂಜೂರಾದ ಹುದ್ದೆಗಳನ್ನು ಭರ್ತಿ ಮಾಡದೆ ಕಾರ್ಮಿಕರ ಪಾಲಿಗೆ ಯಮನಂತೆ ಕಾಡುತ್ತಿದೆ. ಹಾಗೆಯೇ ಆಸ್ಪತ್ರೆ ನಿರ್ಮಾಣವಾಗಿ ಸುರಕ್ಷಿತ ಮತ್ತು ವಿಶಾಲ ಜಾಗವಿದ್ರೂ ಕೂಡ ಇಲ್ಲಿನ ಅವ್ಯವಸ್ಥೆಯನ್ನು ನೋಡಿದರೆ ಕಾರ್ಮಿಕರನ್ನು ಇಲ್ಲಿ ಅತ್ಯಂತ ತುಚ್ಛವಾಗಿ ಕಾಣುವುದನ್ನು ಗಮನಿಸಬಹುದು. ಆದ್ದರಿಂದ ಅಖಿಲ ಭಾರತ ಕಾರ್ಮಿಕ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ನೇತೃತ್ವದಲ್ಲಿ ಈ ಆಸ್ಪತ್ರೆಯ ಎಲ್ಲ ಅವ್ಯವಸ್ಥೆಗಳನ್ನು ಸರಿಪಡಿಸುವವರೆಗೆ, ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವವರೆಗೆ ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ ಎಂದು ಅಖಿಲ ಭಾರತ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಸುದಾತ್ ಜೈನ್ ಶಿರ್ತಾಡಿ ಸುದ್ದಿಗೋಷ್ಠಿಯಲ್ಲಿ ಮಂಗಳವಾರ ತಿಳಿಸಿದ್ದಾರೆ. ಪ್ರತಿಭಟನಾ ರ್ಯಾಲಿ ಮತ್ತು ಧರಣಿ ಸತ್ಯಾಗ್ರಹ ದಿನಾಂಕ 15-12-2010 ಬೆಳಗ್ಗೆ 10ರಿಂದ ಕೊಟ್ಟಾರ ಚೌಕಿ, ಉರುವ ಸ್ಟೋರ್, ಲಾಲ್ಬಾಗ್, ಪಿಬಿಎಸ್ ಬನ್ಸ್ ಹಾಸ್ಟೆಲ್, ನಗರದ ಮಲ್ಲಿಕಟ್ಟೆ ಮಾರ್ಗವಾಗಿ ಕದ್ರಿ ಶಿವಬಾಗ್ ಇಎಸ್ಐ ಆಸ್ಪತ್ರೆ ಮುಂಭಾಗದಲ್ಲಿ ಸಂಪನ್ನಗೊಳ್ಳಲಿದೆ ಮತ್ತು ಬೇಡಿಕೆ ಈಡೇರುವವರೆಗೆ ಉಪವಾಸ ಸತ್ಯಾಗ್ರಹ ನಡೆಯಲಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಕಾರ್ಮಿಕರಿಗೆ ಮೊದಲ ಚಿಕಿತ್ಸೆಯನ್ನು ಡಿಸ್ಪೆನ್ಸರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ರಜಾ ದಿನದಲ್ಲೂ ತೆರೆದಿಡುವಂತೆ ಮತ್ತು 24 ಗಂಟೆಯೂ ತೆರೆದಿಡುವಂತೆ ಮಾಡಬೇಕು. ಇಎಸ್ಐ ಕಾರ್ಪೊರೇಷನ್ ಆಫೀಸ್ನಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಲು ಇಲ್ಲಿನ ಪ್ರತಿಗಳು ಕಡ್ಡಾಯವಾಗಿರುವುದರಿಂದ ಸರ್ಕಾರಿ ರಜಾ ದಿನದಲ್ಲೂ ಮತ್ತು 24 ಗಂಟೆಯೂ ತೆರೆದಿಡುವಂತೆ ಮಾಡಬೇಕು. ಇದರಿಂದ ಎಲ್ಲ ರೀತಿಯ ಅಲೆದಾಟ ಕಾರ್ಮಿಕರಿಗೆ ಆಗುವ ಸಮಸ್ಯೆಗಳನ್ನು ನಿಲ್ಲಿಸಬಹುದು ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದರು. ಇನ್ನೂ ಎಚ್ಚೆತ್ತುಕೊಳ್ಳದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಕಾರ್ಮಿಕರನ್ನ ತುಚ್ಛವಾಗಿ ಕಾಣುತ್ತಿರುವಂತಹ ಒಂದು ವಿಶೇಷ ಅನ್ಯಾಯಕ್ಕೆ ನಾವು ಪ್ರತಿಭಟನೆ ಮಾಡಲು ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಕೊಟ್ಟಾರ ಚೌಕಿಯಿಂದ ಪಿವಿಎಸ್ ಸರ್ಕಲ್ ಆಗಿ ಶಿವಬಾಗ್ ಕದ್ರಿ ಇಎಸ್ಐ ಆಸ್ಪತ್ರೆ ಮುಂಭಾಗ ಮೆರವಣಿಗೆ ಅಂತ್ಯ ಮಾಡಿ ಅಲ್ಲಿಂದ ಧರಣಿ ಸತ್ಯಾಗ್ರಹ ಮತ್ತು ಉಪವಾಸ ಸತ್ಯಾಗ್ರಹವನ್ನು ಜೊತೆಗೆ ಆರಂಭ ಮಾಡಿ ನಮ್ಮ ನ್ಯಾಯ ಸಿಗುವ ತನಕ ಬೇಡಿಕೆಯನ್ನು ಇಟ್ಟು ಕಾರ್ಮಿಕ ಸಚಿವರು ಕೇಂದ್ರ ಮತ್ತು ರಾಜ್ಯದ ನಮ್ಮ ಬೇಡಿಕೆಯನ್ನು ಈಡೇರಿಸುವ ತನಕ ನಮ್ಮ ಹೋರಾಟವನ್ನು ನಿರಂತರವಾಗಿ ಮಾಡಲಿಕ್ಕೆ ನಾವು ಇವತ್ತು ಸಜ್ಜಾಗಿ ನಿಂತಿದ್ದೇವೆ. ಹಲವು ಬಾರಿ ಮನವಿ ಮಾಡಿದ್ದೇವೆ, ಇದುವರೆಗೆ ಸ್ಪಂದನೆ ಕೊಟ್ಟಿಲ್ಲ. ಹಾಗಾಗಿ ನಾವು ಇದನ್ನು ಉಗ್ರವಾಗಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿ ನಾವು ಅದನ್ನು ಅಂತ್ಯ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿ ಈ ಸಂದರ್ಭದಲ್ಲಿ ಕೋಶಾಧಿಕಾರಿ ಗಿರೀಶ್ ಹರೇಕಳ, ಹರೀಶ್ ವೇಣೂರು, ನಗರ ಸಂಚಾಲಕರಾದ ಸಂತೋಷ್ ಕಾವೂರು, ಸಂಘಟನಾ ಕಾರ್ಯದರ್ಶಿ ನಾಗೇಶ್ ಬಂಟ್ವಾಲ್, ಗೌರವ ಸಲಹೆಗಾರರಾದ ಪ್ರಕಾಶ್ ರೈ ಕೆಂಜಾರು, ಜಲಂಧರ ಶೆಟ್ಟಿ ಶಾಂತಿನಗರ, ರಮೇಶ್ ರಾವ್ ಅತ್ತಾವರ, ಮೋಹನಪ್ಪ ಪೂಜಾರಿ ಕುಂಜತಬೈಲ್ ಉಪಸ್ಥಿತರಿದ್ದರು. ಈ ಬಾರಿಯ ಅಬ್ಬಕ್ಕ ಉತ್ಸವ ಚುನಾವಣೆಯ ಬೆನ್ನಲ್ಲೇ ನಡೆಯಲಿದೆ. ಕೊಣಾಜೆಯ ಅಸೈಗೋಳಿಯಲ್ಲಿ ಅಬ್ಬಕ್ಕ ಉತ್ಸವ ನಡೆಸಲು ಪ್ರಥಮ ಸಿದ್ಧತಾ ಸಭೆ ಸೋಮವಾರ ನಡೆಯಿತು. ಪೋರ್ಚುಗೀಸರೊಂದಿಗೆ ಕಾದಾಡಿದ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದ ಮೊದಲ ಮಹಿಳೆ ಉಳ್ಳಾಲದ ವೀರರಾಣಿ ಅಬ್ಬಕ್ಕನ ಉತ್ಸವ ಈ ಬಾರಿ ಜನವರಿ 29-30ರಂದು ಕೊಣಾಜೆ ಅಸೈಗೋಳಿಯಲ್ಲಿ ನಡೆಯಲಿದೆ. ಕಳೆದ ಮೇ 22ರಂದು ಬಜ್ಪೆಯಲ್ಲಿ ವಿಮಾನ ದುರಂತ ಸಂಭವಿಸಿದ ಹಿನ್ನೆಲೆಯಲ್ಲಿ ಅಬ್ಬಕ್ಕ ಉತ್ಸವ ರದ್ದಾಗಿತ್ತು. ಒಂದು ವಾರದ ಬಳಿಕ ಮತ್ತೆ ಕಳೆಗುಂದಿದ ಉತ್ಸಾಹದೊಂದಿಗೆ ಉತ್ಸವಾಚರಣೆ ನಡೆದಿತ್ತು. ಪ್ರತಿ ವರ್ಷ ಅಬ್ಬಕ್ಕ ಉತ್ಸವ ಆಚರಣೆಗೆ ಹಣಕಾಸಿನ ಮುಗ್ಗಟ್ಟಿದ್ದು, ಈ ಬಾರಿ ಸಮಯಕ್ಕೆ ಮುಂಚೆಯೇ ರಾಜ್ಯ ಸರ್ಕಾರ 25 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿರುವುದರಿಂದ ಉತ್ಸವ ವಿಜೃಂಭಣೆಯಿಂದ ಆಚರಿಸುವ ಎಲ್ಲ ಲಕ್ಷಣಗಳು ಎದ್ದು ಕಾಣುತ್ತಿದೆ. ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ಶಾಸಕರಾದ ಯುಟಿ ಖಾದರ್, ಜಿಲ್ಲಾಧಿಕಾರಿಯವರು ಅಧ್ಯಕ್ಷರಾಗಿ ದಿನಕರ ಉಳ್ಳಾಲ್, ಕಾರ್ಯಾಧ್ಯಕ್ಷರಾಗಿ ಮಾಜಿ ಶಾಸಕ ಜಯರಾಮ ಶೆಟ್ಟಿ, ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಈ ಬಗ್ಗೆ ಕರೆಯಲಾದ ಸಿದ್ಧತಾ ಸಭೆಯಲ್ಲಿ ಪ್ರೊಫೆಸರ್ ಎಬಿ ನಾವಡ, ಭಾಸ್ಕರ್ ರೈ ಕುಕ್ಕೋಳ್ಳಿ, ಮಾಜಿ ಶಾಸಕ ಜಯರಾಮ ಶೆಟ್ಟಿ, ಶಾಸಕರಾದ ಯುಟಿ ಖಾದರ್ ಮುಂತಾದವರು ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ರಘುರಾಮ ಕಾಜವ, ಪ್ರಸಾದ್ ರೈ ಕಳ್ಳಿಮಾರು, ಪ್ರಕಾಶ್ ಶೆಟ್ಟಿ, ಎಆರ್ ಫಜಲ್, ಆನಂದ್ ಅಸೈಗೋಳಿ, ಕೆಎಸ್ಆರ್ಟಿಸಿಯ ಕಮಾಂಡೆಂಟ್ ರಾಮದಾಸ್ ಮುಂತಾದವರು ಸಭೆಯಲ್ಲಿ ಪಾಲ್ಗೊಂಡರು. ಈ ಬಾರಿಯ ಅಬ್ಬಕ್ಕ ಉತ್ಸವದ ಬಗ್ಗೆ ಕಾರ್ಯಾಧ್ಯಕ್ಷ ದಿನಕರ ಉಳ್ಳಾಲ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು.